ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ಇದು 8ಕ್ಕೆ 8. ಈಗ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಈ ಕದನದ ಕರಾಳತ ಇದೆಯಲ್ಲ, ಇದು ರಾಜ್ಯದ ಬೆಂಗಳೂರಿನ ಬೇರೆ ಬೇರೆ ಜಿಲ್ಲೆಗಳು, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗ್ಯಾಸ್ ಸಿಲಿಂಡರ್ನ ಕೊರತೆ ಎದುರಾಗಿರೋದ್ರಿಂದಾಗಿ ಹೋಟೆಲ್ ಉದ್ಯಮ ಈಗ ಕಂಗಾಲಾಗಿ ಹೋಗಿದೆ. ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ ಸಿಲಿಂಡರ್ನ ಕೊರತೆ. ಕಳೆದ 2 ದಿನಗಳಿಂದ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿ ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದ ಹೋಟೆಲ್ ಉದ್ಯಮ ಈಗ ಬಹಳ ತೊಂದರೆಯಲ್ಲಿದೆ. ಬೆಂಗಳೂರಿನ ಹಲವು ಹೋಟೆಲ್ಗಳು ಬಂದ್ ಮಾಡುವ ಪರಿಸ್ಥಿತಿಗೆ ತಲುಪಿದ್ದಾವೆ. ಇನ್ನು ಕೆಲ ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ. ನಮಗೆ ಬೇಕಾದಂತಹ ಖಾದ್ಯಗಳು ಸಿಗುತ್ತಿಲ್ಲ. ಮೆನುವಿಗೂ ಕೂಡ ಕತ್ತರಿಯನ್ನ ಹಾಕಿದ್ದಾರೆ. ನಿರಂತರವಾಗಿ ನಡೀತಾ ಇರುವಂತಹ ಈ ಕದನ ದೇಶ ಸೇರಿದಂತೆ ವಿಶ್ವವನ್ನ ತಲ್ಲಣಗೊಳಿಸುತ್ತಿದೆ. ನಮ್ಮ ರಾಜ್ಯದವರೆಗೂ ಕೂಡ ಬಂದಿದೆ ಇದರ ಕರಾಳತೆ. ಎಲ್ಪಿಜಿ ಸಿಲಿಂಡರ್ ಕೊರತೆ ಉಂಟಾಗಿ ಹೋಟೆಲ್ಗಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾವೆ. ಹೋಟೆಲ್ಗಳಲ್ಲಿ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಗ್ಯಾಸ್ ಬೇಕು. ಅಡುಗೆ ಮಾಡೋದಕ್ಕೆ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿದೆ. ಹೀಗಾಗಿ ಸೌದೆ ಒಲೆಗಳಲ್ಲಿ ಸ್ಟಾರ್ ಹೋಟೆಲ್ಗಳಲ್ಲಿ ಅಡುಗೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇರೆ ಬೇರೆ ರಾಷ್ಟ್ರಗಳಿಂದ ಬರಬೇಕಾಗಿದ್ದಂತಹ ಸಿಲಿಂಡರ್ ಇದೆಯಲ್ಲ, ಅಥವಾ ಗ್ಯಾಸ್ ಎಲ್ಪಿಜಿ, ಅದನ್ನ ಪೂರೈಕೆ ಈಗ ವೆಚ್ಚೆಯಾಗಿದೆ. ಈ ಕಾರಣದಿಂದಾಗಿ ಪ್ರತಿ ದಿನವೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಜನ ಈಗ ಪರಿತಪಿಸುವಂತಾಗಿದೆ. ಕೇವಲ ಕಮರ್ಷಿಯಲ್ ಗ್ಯಾಸ್ ಮಾತ್ರವಲ್ಲ, ಮನೆ ಮನೆಗೆ ತಲುಪುವಂತ ಅಡುಗೆ ಅನಿಲ, ಡೊಮೆಸ್ಟಿಕ್ ಗ್ಯಾಸ್ ಕೂಡ ಈಗ ಬಹಳ ತಾಪತ್ರೆ ಅನುಭವಿಸುವಂತಾಗಿದೆ. ಹೀಗಿರುವಾಗ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಏನ್ ಮಾಡೋದಪ್ಪ ಇದೇ ರೀತಿ ಮುಂದುವರೆದ್ರೆ ಅನ್ನೋದು ಅವರೆಲ್ಲರ ಆತಂಕಕ್ಕೆ ಕಾರಣವಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ಇದು 8ಕ್ಕೆ 8. ಈಗ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಈ ಕದನದ ಕರಾಳತ ಇದೆಯಲ್ಲ, ಇದು ರಾಜ್ಯದ ಬೆಂಗಳೂರಿನ ಬೇರೆ ಬೇರೆ ಜಿಲ್ಲೆಗಳು, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗ್ಯಾಸ್ ಸಿಲಿಂಡರ್ನ ಕೊರತೆ ಎದುರಾಗಿರೋದ್ರಿಂದಾಗಿ ಹೋಟೆಲ್ ಉದ್ಯಮ ಈಗ ಕಂಗಾಲಾಗಿ ಹೋಗಿದೆ. ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ ಸಿಲಿಂಡರ್ನ ಕೊರತೆ. ಕಳೆದ 2 ದಿನಗಳಿಂದ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿ ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದ ಹೋಟೆಲ್ ಉದ್ಯಮ ಈಗ ಬಹಳ ತೊಂದರೆಯಲ್ಲಿದೆ. ಬೆಂಗಳೂರಿನ ಹಲವು ಹೋಟೆಲ್ಗಳು ಬಂದ್ ಮಾಡುವ ಪರಿಸ್ಥಿತಿಗೆ ತಲುಪಿದ್ದಾವೆ. ಇನ್ನು ಕೆಲ ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ. ನಮಗೆ ಬೇಕಾದಂತಹ ಖಾದ್ಯಗಳು ಸಿಗುತ್ತಿಲ್ಲ. ಮೆನುವಿಗೂ ಕೂಡ ಕತ್ತರಿಯನ್ನ ಹಾಕಿದ್ದಾರೆ. ನಿರಂತರವಾಗಿ ನಡೀತಾ ಇರುವಂತಹ ಈ ಕದನ ದೇಶ ಸೇರಿದಂತೆ ವಿಶ್ವವನ್ನ ತಲ್ಲಣಗೊಳಿಸುತ್ತಿದೆ. ನಮ್ಮ ರಾಜ್ಯದವರೆಗೂ ಕೂಡ ಬಂದಿದೆ ಇದರ ಕರಾಳತೆ. ಎಲ್ಪಿಜಿ ಸಿಲಿಂಡರ್ ಕೊರತೆ ಉಂಟಾಗಿ ಹೋಟೆಲ್ಗಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾವೆ. ಹೋಟೆಲ್ಗಳಲ್ಲಿ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಗ್ಯಾಸ್ ಬೇಕು. ಅಡುಗೆ ಮಾಡೋದಕ್ಕೆ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿದೆ. ಹೀಗಾಗಿ ಸೌದೆ ಒಲೆಗಳಲ್ಲಿ ಸ್ಟಾರ್ ಹೋಟೆಲ್ಗಳಲ್ಲಿ ಅಡುಗೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇರೆ ಬೇರೆ ರಾಷ್ಟ್ರಗಳಿಂದ ಬರಬೇಕಾಗಿದ್ದಂತಹ ಸಿಲಿಂಡರ್ ಇದೆಯಲ್ಲ, ಅಥವಾ ಗ್ಯಾಸ್ ಎಲ್ಪಿಜಿ, ಅದನ್ನ ಪೂರೈಕೆ ಈಗ ವೆಚ್ಚೆಯಾಗಿದೆ. ಈ ಕಾರಣದಿಂದಾಗಿ ಪ್ರತಿ ದಿನವೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಜನ ಈಗ ಪರಿತಪಿಸುವಂತಾಗಿದೆ. ಕೇವಲ ಕಮರ್ಷಿಯಲ್ ಗ್ಯಾಸ್ ಮಾತ್ರವಲ್ಲ, ಮನೆ ಮನೆಗೆ ತಲುಪುವಂತ ಅಡುಗೆ ಅನಿಲ, ಡೊಮೆಸ್ಟಿಕ್ ಗ್ಯಾಸ್ ಕೂಡ ಈಗ ಬಹಳ ತಾಪತ್ರೆ ಅನುಭವಿಸುವಂತಾಗಿದೆ. ಹೀಗಿರುವಾಗ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಏನ್ ಮಾಡೋದಪ್ಪ ಇದೇ ರೀತಿ ಮುಂದುವರೆದ್ರೆ ಅನ್ನೋದು ಅವರೆಲ್ಲರ ಆತಂಕಕ್ಕೆ ಕಾರಣವಾಗಿದೆ.
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ರಂಜಿತ್ ಚಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ಇದು 8ಕ್ಕೆ 8. ಈಗ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಈ ಕದನದ ಕರಾಳ ಇದೆಯಲ್ಲ, ಇದು ರಾಜ್ಯದ ಬೆಂಗಳೂರಿನ ಬೇರೆ ಜಿಲ್ಲೆಗಳು, ಬೆಂಗಳೂರು ಸೇರಿದಂತೆ ಬೇರೆ ಜಿಲ್ಲೆಗಳಲ್ಲಿ ಗ್ಯಾಸ್ ಸಿಲಿಂಡರ್ನ ಕೊರತೆ ಎದುರಾಗಿರೋದ್ರಿಂದಾಗಿ ಹೋಟೆಲ್ ಉದ್ಯಮ ಈಗ ಕಂಗಾಲಾಗಿ ಹೋಗಿದೆ. ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ ಸಿಲಿಂಡರ್ನ ಕೊರತೆ. ಕಳೆದ 2 ದಿನಗಳಿಂದ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿ ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದ ಹೋಟೆಲ್ ಉದ್ಯಮ ಈಗ ಬಹಳ ತೊಂದರೆಯಲ್ಲಿದೆ. ಬೆಂಗಳೂರಿನ ಹಲವು ಹೋಟೆಲ್ಗಳು ಬಂದ್ ಮಾಡುವ ಪರಿಸ್ಥಿತಿಗೆ ತಲುಪಿದ್ದಾವೆ. ಇನ್ನು ಕೆಲ ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ. ನಮಗೆ ಬೇಕಾದಂತಹ ಖಾದ್ಯಗಳು ಸಿಗುತ್ತಿಲ್ಲ. ಮೆನುವಿಗೂ ಕೂಡ ಕತ್ತರಿಯನ್ನ ಹಾಕಿದ್ದಾರೆ. ನಿರಂತರವಾಗಿ ನಡೀತಾ ಇರುವಂತಹ ಈ ಕದನ ದೇಶ ಸೇರಿದಂತೆ ವಿಶ್ವವನ್ನ ತಲ್ಲಣಗೊಳಿಸುತ್ತಿದೆ. ನಮ್ಮ ರಾಜ್ಯದವರೆಗೂ ಕೂಡ ಬಂದಿದೆ ಇದರ ಕರಾಳತೆ. ಎಲ್ಪಿಜಿ ಸಿಲಿಂಡರ್ ಕೊರತೆ ಉಂಟಾಗಿ ಹೋಟೆಲ್ಗಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾವೆ. ಹೋಟೆಲ್ಗಳಲ್ಲಿ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಗ್ಯಾಸ್ ಬೇಕು. ಅಡುಗೆ ಮಾಡೋದಕ್ಕೆ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿದೆ. ಹೀಗಾಗಿ ಸೌದೆ ಒಲೆಗಳಲ್ಲಿ ಸ್ಟಾರ್ ಹೋಟೆಲ್ಗಳಲ್ಲಿ ಅಡುಗೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇರೆ ರಾಷ್ಟ್ರಗಳಿಂದ ಬರಬೇಕಾಗಿದ್ದಂತಹ ಸಿಲಿಂಡರ್ ಇದೆಯಲ್ಲ, ಅಥವಾ ಗ್ಯಾಸ್ ಎಲ್ಪಿಜಿ, ಅದನ್ನ ಪೂರೈಕೆ ಈಗ ವ್ಯತ್ಯಯ. ಈ ಕಾರಣದಿಂದಾಗಿ ಪ್ರತಿ ದಿನವೂ ಕೂಡ ಬೇರೆ ಕಡೆಗಳಲ್ಲಿ ಜನ ಈಗ ಪರಿತಪಿಸುವಂತಾಗಿದೆ. ಕೇವಲ ಕಮರ್ಷಿಯಲ್ ಗ್ಯಾಸ್ ಮಾತ್ರವಲ್ಲ, ಮನೆಗೆ ತಲುಪುವಂತ ಅಡುಗೆ ಅನಿಲ, ಡೊಮೆಸ್ಟಿಕ್ ಗ್ಯಾಸ್ ಕೂಡ ಈಗ ಬಹಳ ತಾಪತ್ರೆ ಅನುಭವಿಸುವಂತಾಗಿದೆ. ಹೀಗಿರುವಾಗ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಏನ್ ಮಾಡೋದಪ್ಪ ಇದೇ ರೀತಿ ಮುಂದುವರೆದ್ರೆ ಅನ್ನೋದು ಅವರೆಲ್ಲರ ಆತಂಕಕ್ಕೆ ಕಾರಣವಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ರಂಜಿತ್ ಚಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ಇದು 8ಕ್ಕೆ 8. ಈಗ ಮಧ್ಯಪ್ರಾಚ್ಯ ರಾಷ್ಟ್ರಗಳ ನಡುವಿನ ಈ ಕದನದ ಕರಾಳ ಇದೆಯಲ್ಲ, ಇದು ರಾಜ್ಯದ ಬೆಂಗಳೂರಿನ ಬೇರೆ ಜಿಲ್ಲೆಗಳು, ಬೆಂಗಳೂರು ಸೇರಿದಂತೆ ಬೇರೆ ಜಿಲ್ಲೆಗಳಲ್ಲಿ ಗ್ಯಾಸ್ ಸಿಲಿಂಡರ್ನ ಕೊರತೆ ಎದುರಾಗಿರೋದ್ರಿಂದಾಗಿ ಹೋಟೆಲ್ ಉದ್ಯಮ ಈಗ ಕಂಗಾಲಾಗಿ ಹೋಗಿದೆ. ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ ಸಿಲಿಂಡರ್ನ ಕೊರತೆ. ಕಳೆದ 2 ದಿನಗಳಿಂದ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿ ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದ ಹೋಟೆಲ್ ಉದ್ಯಮ ಈಗ ಬಹಳ ತೊಂದರೆಯಲ್ಲಿದೆ. ಬೆಂಗಳೂರಿನ ಹಲವು ಹೋಟೆಲ್ಗಳು ಬಂದ್ ಮಾಡುವ ಪರಿಸ್ಥಿತಿಗೆ ತಲುಪಿದ್ದಾವೆ. ಇನ್ನು ಕೆಲ ಹೋಟೆಲ್ಗಳಲ್ಲಿ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ. ನಮಗೆ ಬೇಕಾದಂತಹ ಖಾದ್ಯಗಳು ಸಿಗುತ್ತಿಲ್ಲ. ಮೆನುವಿಗೂ ಕೂಡ ಕತ್ತರಿಯನ್ನ ಹಾಕಿದ್ದಾರೆ. ನಿರಂತರವಾಗಿ ನಡೀತಾ ಇರುವಂತಹ ಈ ಕದನ ದೇಶ ಸೇರಿದಂತೆ ವಿಶ್ವವನ್ನ ತಲ್ಲಣಗೊಳಿಸುತ್ತಿದೆ. ನಮ್ಮ ರಾಜ್ಯದವರೆಗೂ ಕೂಡ ಬಂದಿದೆ ಇದರ ಕರಾಳತೆ. ಎಲ್ಪಿಜಿ ಸಿಲಿಂಡರ್ ಕೊರತೆ ಉಂಟಾಗಿ ಹೋಟೆಲ್ಗಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾವೆ. ಹೋಟೆಲ್ಗಳಲ್ಲಿ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಗ್ಯಾಸ್ ಬೇಕು. ಅಡುಗೆ ಮಾಡೋದಕ್ಕೆ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿದೆ. ಹೀಗಾಗಿ ಸೌದೆ ಒಲೆಗಳಲ್ಲಿ ಸ್ಟಾರ್ ಹೋಟೆಲ್ಗಳಲ್ಲಿ ಅಡುಗೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇರೆ ರಾಷ್ಟ್ರಗಳಿಂದ ಬರಬೇಕಾಗಿದ್ದಂತಹ ಸಿಲಿಂಡರ್ ಇದೆಯಲ್ಲ, ಅಥವಾ ಗ್ಯಾಸ್ ಎಲ್ಪಿಜಿ, ಅದನ್ನ ಪೂರೈಕೆ ಈಗ ವ್ಯತ್ಯಯ. ಈ ಕಾರಣದಿಂದಾಗಿ ಪ್ರತಿ ದಿನವೂ ಕೂಡ ಬೇರೆ ಕಡೆಗಳಲ್ಲಿ ಜನ ಈಗ ಪರಿತಪಿಸುವಂತಾಗಿದೆ. ಕೇವಲ ಕಮರ್ಷಿಯಲ್ ಗ್ಯಾಸ್ ಮಾತ್ರವಲ್ಲ, ಮನೆಗೆ ತಲುಪುವಂತ ಅಡುಗೆ ಅನಿಲ, ಡೊಮೆಸ್ಟಿಕ್ ಗ್ಯಾಸ್ ಕೂಡ ಈಗ ಬಹಳ ತಾಪತ್ರೆ ಅನುಭವಿಸುವಂತಾಗಿದೆ. ಹೀಗಿರುವಾಗ ಜನ ಅಂತೂ ಹೈರಾಣಾಗಿ ಹೋಗಿದ್ದಾರೆ. ಏನ್ ಮಾಡೋದಪ್ಪ ಇದೇ ರೀತಿ ಮುಂದುವರೆದ್ರೆ ಅನ್ನೋದು ಅವರೆಲ್ಲರ ಆತಂಕಕ್ಕೆ ಕಾರಣವಾಗಿದೆ.